ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ನಿಮಗೆಲ್ಲರಿಗೂ ಕೂಡ ಇವತ್ತಿನ ಒಂದು ಪ್ರಚಲಿತ ಘಟನೆಗಳಿಗೆ ನಿಮಗೆ ಸ್ವಾಗತವನ್ನು ಕೋರ್ತಾ, ಮೊದಲನೇದಾಗಿ ಇವತ್ತಿನ ಒಂದು ಮೊದಲನೇ ಪ್ರಶ್ನೆನ ನೀವು ನೋಡೋದಾದರೆ, ಇತ್ತೀಚೆಗೆ ಯಾವ ದೇಶ ಭಾರತದ ಜೊತೆ ಬ್ರಹ್ಮೋಸ್ ಮಿಸೈಲ್ ಕ್ಷಿಪಣಿ ಅಥವಾ ಬ್ರಹ್ಮೋಸ್ ಕ್ಷಿಪಣಿ ಏನಿದೆ ಅದನ್ನು ಖರೀದಿ ಮಾಡುವುದಾಗಿ ಒಪ್ಪಂದ ಮಾಡಿಕೊಂಡಿದೆ ಅಂತ ಇಲ್ಲಿ ಪ್ರಶ್ನೆ. ಇಂಗ್ಲೀಷ್ನಲ್ಲಿ ನೋಡ್ಕೊಳ್ಳಿ. ರೀಸೆಂಟ್ಲಿ ವಿಚ್ ಕಂಟ್ರಿ ಮೇಡ್ ಅಗ್ರಿಮೆಂಟ್ ವಿತ್ ಇಂಡಿಯಾ ಟು ಬೈ ಬ್ರಹ್ಮೋಸ್ ಮಿಸೈಲ್ ಅಂತ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ಕೊಳ್ಳಿ. ಇಂಡೋನೇಷ್ಯಾ, ಇರಾನ್, ಜಪಾನ್ ಮತ್ತು ಮ್ಯಾನ್ಮಾರ್ ಅಂತ 4 ದೇಶಗಳನ್ನು ಇಲ್ಲಿ ಕೊಟ್ಟಿದ್ದೇನೆ. ವಿದ್ಯಾರ್ಥಿಗಳು ಇಂಥ ಒಂದು ಥಂಬ್ನೇಲ್ ಕ್ವಶನ್ಸ್ ಇರ್ತವೆ, ಮೇಯ್ನ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇಲ್ಲಿ ನಾನು ಥಂಬ್ನೇಲ್ ಆಗಲಿ ನಿಮಗೆ ಹಾಕಿರ್ತೇನೆ. ಯಾಕಪ್ಪ ಅಂತ ಅಂದರೆ ಇಂಥ ಪ್ರಶ್ನೆಗಳು ಕರೆಕ್ಟಾಗಿ ಇಟ್ಕೊಳ್ಬೇಕು ಅಂತ ಹಾಕಿರ್ತೇನೆ. ಅದಕ್ಕಾಗಿ ಇಂಥ ಪ್ರಶ್ನೆಗಳಿಗೆ ನೀವೇನು ಮಾಡಬೇಕು, ಸರಿಯಾದ ಉತ್ತರವನ್ನು ಮೊದಲು ಕಮೆಂಟ್ ಮಾಡಿ ತಿಳಿಸಿ. ಗೊತ್ತಾಗಲಿಲ್ಲ ಅಂತಂದರೆ ಕೊನೆಯದಾಗಿ ನಾನು ವಿಡಿಯೋನ ಮುಗಿಸ್ಬೇಕಾದ್ರೆ ಇದಕ್ಕೆ ಸರಿಯಾದ ಉತ್ತರವನ್ನು ಹೇಳ್ತೇನೆ. ಅಲ್ಲೂ ಕೂಡ ಇನ್ನು ಹೆಚ್ಚಿನದಾಗಿ ಮಾಹಿತಿಗಳನ್ನು ಕೊಡ್ತೇನೆ. ಆವಾಗ ನಿಮಗೆ ಇದು ಕ್ಲಿಯರ್ ಕಟ್ಟಾಗಿ ನಿಮಗೆ ಅರ್ಥ ಆಗ್ತದೆ. ಈಗ ಸರಿಯಾದ ಉತ್ತರವನ್ನು ಮೊದಲನೇದಾಗಿ ಕಮೆಂಟನ್ನು ಮಾಡಿ. ತುಂಬ ಜನ ಇಲ್ಲಿ ಕಮೆಂಟನ್ನು ಕೂಡ ಮಾಡ್ತಿದ್ದಾರೆ. ಕಮೆಂಟ್ ಮಾಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ನಮ್ಮ ಒಂದು ದಿನನಿತ್ಯದ ಒಂದು ಮೋಟಿವೇಶನ್ ಕೋಟ್ ಬಗ್ಗೆ ನಾವು ನೋಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಇಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಮೋಟಿವೇಶನ್ ಕೋಟ್ ಇದೆ. ನಾನು ಡೈಲಿ ಮೋಟಿವೇಶನ್ ಕೋಟನ್ನು ತೆಗೆದುಕೊಂಡು ಬರ್ತೇನೆ. ಯಾಕಪ್ಪ ಅಂತ ಅಂದರೆ ವಿದ್ಯಾರ್ಥಿಗಳು ಅತಿ ಮುಖ್ಯವಾಗಿ ನಮ್ಮ ಒಂದು ಕರ್ನಾಟಕ ಸರ್ಕಾರದಿಂದ ಯಾವುದೇ ಒಂದು ನೋಟಿಫಿಕೇಷನ್ ಆಗದೆ ಕೆಲವು ವಿದ್ಯಾರ್ಥಿಗಳು ಏನಪ್ಪ ಮಾಡ್ತಿದ್ದಾರೆ ಅಂತ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸಾಕು, ನಾವು ಇದನ್ನು ಬಿಟ್ಟು ಏನಾದರೂ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ತುಂಬ ಜನ ವಾಪಸ್ ಹೋಗ್ತಾ ಇದ್ದಾರೆ. ಈಗ 2026ರಲ್ಲಿ ಏನಪ್ಪ ಮಾಡ್ತಿದ್ದಾರೆ, 56,000ಕ್ಕೂ ಅಧಿಕ ಒಂದು ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೇವೆ ಅಂತ ಕರ್ನಾಟಕ ಸರ್ಕಾರ ಹೇಳಿದೆ. ಅದಕ್ಕಾಗಿ ಈಗ ಪ್ರೆಸೆಂಟಾಗಿ ಏನಪ್ಪ ಆಗ್ತಿದೆ ಅಂತ ಅಂದರೆ ಈ ಒಂದು 2026ರಲ್ಲಿ ಏನು ನಡೀತಕ್ಕಂಥ ಎಲ್ಲ ನೇಮಕಾತಿಗಳಿಗೆ ಕರೆಂಟ್ ಅಫೇರ್ಸ್ಗಳನ್ನು ತುಂಬ ವಿದ್ಯಾರ್ಥಿಗಳು ಇಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಚಾನಲಲ್ಲೇ ನಿಮಗೆ ಕರೆಂಟ್ ಅಫೇರ್ಸ್ ತರಗತಿಗಳನ್ನು ಕೊಡ್ತಾ ಹೋಗ್ತೇನೆ. ಅದೇ ರೀತಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಕೂಡ ಈ ಒಂದು ಕರೆಂಟ್ ಅಫೇರ್ಸ್ ತುಂಬ ಉಪಯುಕ್ತ ಆಗ್ತಾ ಇದ್ದಾವೆ. ಅದಕ್ಕಾಗಿ ನೋಡ್ಕೊಳ್ತಾ ಹೋಗಿ. ಮೊದಲನೇದಾಗಿ ಈಗ ಒಂದು ಮೋಟಿವೇಶನ್ ಕೋಟ್ ನೋಡ್ಕೊಳ್ಳಿ. ದ ಬೆಸ್ಟ್ ಪ್ರಿಪ್ರೇಷನ್ ಫಾರ್ ಟುಮಾರೋ ಈಸ್ ಡೂಯಿಂಗ್ ಯುವರ್ ಬೆಸ್ಟ್ ಟುಡೇ ಅಂತ. ಏನಪ್ಪ ಇದರ ಅರ್ಥ ಅಂತ ನೋಡೋದಾದರೆ, ನೋಡಿ ವೀಕ್ಷಕರೇ, ನೀವೇನಾದರೂ ಒಂದು ಗುರಿಯನ್ನು ತಲುಪಬೇಕು ಅಂದರೆ, ಏನಾದರೂ ಸಕ್ಸಸ್ಸನ್ನು ಪಡ್ಕೋಬೇಕು ಅಂತ ಅಂದರೆ ದ ಬೆಸ್ಟ್ ಪ್ರಿಪ್ರೇಷನ್ ಅಂದರೆ ನೀವು ಏನಾದರೂ ಮಾಡಬೇಕಪ್ಪ ಅಂತ ಅಂದರೆ ಪ್ಲ್ಯಾನಿಂಗ್ ಅಥವಾ ನಿಮ್ಮ ಒಂದು ಪ್ಲ್ಯಾನಿಂಗ್ ಇರಬೇಕು ಅಥವಾ ಪ್ರಿಪ್ರೇಷನ್ ಇರಬೇಕು. ಅದಿಲ್ಲದೆ ಏನೂ ಕೂಡ ಆಗೋದಿಲ್ಲ. ಈ ಒಂದು ಪ್ರಿಪ್ರೇಷನ್ ಯಾವಾಗ ಮಾಡಬೇಕು ನೋಡಿ, ನಾಳೆಯ ಒಂದು ಪ್ರಿಪರೇಷನನ್ನು ಅಥವಾ ಇವತ್ತಿನ ಒಂದು ನಾಳೆ ಒಂದು ಏನಾದರೂ ಮಾಡಬೇಕಪ್ಪ, ನಾಳೆ ಏನಾದರೂ ನಾವು ಒಂದು ಕೆಲಸವನ್ನು ಮಾಡಬೇಕು ಅಂತ ಅದಕ್ಕೆ ಪ್ರಿಪ್ರೇಷನನ್ನು ಇವತ್ತೇ ಮಾಡಿ ಅಂತ. ದ ಬೆಸ್ಟ್ ಪ್ರಿಪ್ರೇಷನ್ ಫಾರ್ ಟುಮಾರೋ ಅಂದರೆ ನಾಳೆಯ ಒಂದು ಏನಾದರೂ ಕೆಲಸಕ್ಕಾಗಿ ಪ್ರಿಪ್ರೇಷನನ್ನು ಈಸ್ ಡೂಯಿಂಗ್ ಯುವರ್ ಬೆಸ್ಟ್ ಟುಡೇ ಅಂದರೆ ಇವತ್ತೇ ನೀವು ಅತಿ ಹೆಚ್ಚಿನದಾಗಿ ಇದನ್ನು ಮಾಡಬೇಕು ಅಂತ. ಬೆಳಗ್ಗೆ ನೀವು ಎದ್ದ ತಕ್ಷಣ ನಮ್ಮ ಒಂದು ತರಗತಿಗಳನ್ನು ನೋಡ್ತಾ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗಳು ಯಾರ್ಯಾರಿದ್ದೀರಾ ಅವರೆಲ್ಲರಿಗೂ ಕೂಡ ಹೇಳುವುದು ಇದು ಒಂದೇ, ಏನು ನೀವು ಮುಂದೆ ನಾಳೆಯ ಒಂದು ಕೆಲಸ ಇದೆ ಅದನ್ನು ಇವತ್ತೇ ಮಾಡ್ಕೊಳ್ಳಿ, ಇವತ್ತಿನ ಕೆಲಸವನ್ನು ಈಗಲೇ ಮಾಡಲಿ ಅನ್ನೋ ಹಾಗೆ ಈ ಒಂದು ತರಗತಿಗಳನ್ನು ಈಗ ಶುರು ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಅದಕ್ಕೂ ಮುಂಚೆ ನಾನು ಸಣ್ಣದಾಗಿ ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸಬೇಕು. ಇದೊಂದು ನೋಡಿ, ನಿಮ್ಮ ಒಂದು ಏನು ಪ್ರತಿ ಮಂತ್ನ ಒಂದು ಕರೆಂಟ್ ಅಫೇರ್ಸ್ ಬೇಕು ಅಂತ ಅಂದರೆ, ನಿಮಗೆ ಸಂಪೂರ್ಣ ಪ್ರಚಲಿತ ಘಟನೆಗಳ ಒಂದು PDF ಬೇಕು ಅಂತ ಅಂದರೆ, ಪ್ರತಿ ಮಂತ್ಲಿ ವೈಸ್ ಬೇಕು ಅಂತ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ 1 ತಿಂಗಳ ಕರೆಂಟ್ ಅಫೇರ್ಸ್ ಬೇಕು ಅಂದರೆ 10 ರೂಪಾಯಿ, 6 ತಿಂಗಳ ಕರೆಂಟ್ ಅಫೇರ್ಸ್ ಬೇಕು ಅಂದರೆ 50 ರೂಪಾಯಿ, 12 ತಿಂಗಳ ಕರೆಂಟ್ ಅಫೇರ್ಸ್ ಬೇಕು ಅಂದರೆ 100 ರೂಪಾಯಿಗಳ ಒಂದು ಅಮೌಂಟನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ಸ್ಕ್ಯಾನ್ ಮಾಡಿ ಪೇ ಮಾಡಿರ್ತಕ್ಕಂಥ ಒಂದು ಸ್ಕ್ಯಾನರನ್ನು ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ಇಮೇಲ್ ID ಕೊಟ್ಟಿದ್ದೇನೆ ನೋಡಿ, udyogjeevan12@gmail.com ಅಂತ. ಈ ಒಂದು ಇಮೇಲ್ ಐಡಿಗೆ ನೀವು ಸ್ಕ್ರೀನ್ಶಾಟನ್ನು ಕೊಟ್ಟಿದ್ದೇ ಆದಲ್ಲಿ ನಿಮಗೆ PDFಗಳನ್ನು ವಿತಿನ್ 2 ಡೇಸ್ ಒಳಗಡೆ ನಿಮಗೆ PDFನ್ನು ನಾವು ತರಗತಿ PDFಗಳನ್ನು ಕಳಿಸ್ಕೊಡ್ತೇವೆ. ಓಕೆನಾ? ಇದನ್ನು ಯೂಸ್ ಮಾಡ್ಕೊಳ್ಳಿ, ಯಾಕೆಂದರೆ ನಿಮಗೆ ತುಂಬ ಯೂಸ್ಫುಲ್ ಇದು ಆಗ್ತದೆ ಅಂತ. ಓಕೆ, ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ ನೋಡೋಣ. ಏನಪ್ಪ ಮೊದಲನೇ ಪ್ರಶ್ನೆ ಇದೆ ಅಂತ ಅಂದರೆ, ಇತ್ತೀಚೆಗೆ ಓರು ನೋಡೈ ಅಂತ ನೋಡಿ, ಓರು ನೋಡೈ ಎಂಬತಕ್ಕಂಥ ಒಂದು ಯೋಜನೆಯನ್ನು ಯಾವ ಸರ್ಕಾರ ಪ್ರಾರಂಭ ಮಾಡಿದೆ ಅಂತ ಇಲ್ಲಿ ಪ್ರಶ್ನೆ. ರೀಸೆಂಟ್ಲಿ ವಿಚ್ ಸ್ಟೇಟ್ ಸ್ಟಾರ್ಟೆಡ್ ಓರು ನೋಡೈ ಸ್ಕೀಮ್ ಫಾರ್ ವುಮೆನ್ಸ್ ಅಂತ. ಇದನ್ನು ಮಹಿಳೆಯರಿಗಾಗಿ ಅಥವಾ ಮಹಿಳೆಯರಿಗಾಗಿ ಈ ಒಂದು ಯೋಜನೆಯನ್ನು ಶುರು ಮಾಡಿದ್ದಾರೆ. ಅಸ್ಸಾಂ ಅಂತ ಕೊಟ್ಟಿದ್ದಾರೆ, ಕರ್ನಾಟಕ ಅಂತ ಇದೆ, ಮಹಾರಾಷ್ಟ್ರ ಮತ್ತು ಬಿಹಾರ ಅಂತ ಇಲ್ಲಿ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ನೋಡಿ, ಓರು ನೋಡೈ ಎಂಬತಕ್ಕಂಥ ಒಂದು ಯೋಜನೆ ಏನಿದೆ ಇದನ್ನು ಅಸ್ಸಾಂ ಸರ್ಕಾರ ಇಲ್ಲಿ ಪ್ರಾರಂಭ ಮಾಡಿದೆ ಇತ್ತೀಚೆಗೆ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ಪ್ರಶ್ನೆಗಳು ಇದೇ ರೀತಿ ಕೇಳ್ತಾರೆ. ಯಾಕಪ್ಪ ಈ ಒಂದು ಪ್ರಶ್ನೆ ಬಂದಿತ್ತು ಅಂತ ಅಂದರೆ,
ವುಮೆನ್ಸ್ಗಳಿಗೆ ಅಥವಾ ಮಹಿಳೆಯರಿಗೆ ಈ ಒಂದು ಯೋಜನೆಯನ್ನು ಶುರು ಮಾಡಿದೆ. ಅಸ್ಸಾಂ ಸರ್ಕಾರ 9,000 ರೂಪಾಯಿಗಳನ್ನು ಈ ಒಂದು ಮಹಿಳೆಯರಿಗೆ ಕೊಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಯೋಜನೆಯನ್ನು ನ್ಯೂಸಲ್ಲಿ ಇರೋ ಕಾರಣದಿಂದಾಗಿ ಈ ಒಂದು ಆರ್ಟಿಕಲ್ಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಓಕೆನಾ, ಸರಿಯಾದ ಉತ್ತರ ನೆನಪಿಟ್ಕೊಳ್ಳಿ. ಅಸ್ಸಾಂ ಸರ್ಕಾರ ಓರು ನೋಳೈ ಎಂಬತಕ್ಕಂಥ ಒಂದು ಯೋಜನೆಯನ್ನು ಶುರು ಮಾಡಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಲಕ್ಕುಂಡಿಯಲ್ಲಿ ಸಿಕ್ಕಂತಹ ಒಂದು ಆಭರಣಗಳು ಯಾವ ರಾಜಮನೆತನಕ್ಕೆ ಸೇರಿದವು ಅಂತ ತಿಳಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆ. ಇತ್ತೀಚೆಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಲಕ್ಕುಂಡಿ ಎಂಬತಕ್ಕಂಥ ಒಂದು ಪ್ರದೇಶದಲ್ಲಿ ಚಿನ್ನ, ವೈಡೂರ್ಯ, ವಜ್ರ ಎಲ್ಲವೂ ಕೂಡ ಸಿಕ್ತು. ಈ ಒಂದು ಏನು ಚಿನ್ನ ಅವೆಲ್ಲ ಆಭರಣಗಳು ಸಿಕ್ಕಿದ್ವೆ, ಆ ಒಂದು ಆಭರಣಗಳು ಯಾವ ರಾಜಮನೆತನದ ಕಾಲದಲ್ಲಿ ಇದ್ವು ಅಂತ ಇಲ್ಲಿ ನೋಡಿದ್ದಾರೆ ಅಂತ ಇಲ್ಲಿ ಕೇಳಿದರೆ, ರೀಸೆಂಟ್ಲಿ ಆರ್ನಮೆಂಟ್ಸ್ ಫೌಂಡ್ ಇನ್ ಲಕ್ಕುಂಡಿ, ದೋಸ್ ಆರ್ನಮೆಂಟ್ಸ್ ರಿಲೇಟೆಡ್ ಟು ವಿಚ್ ರೂಲರ್ಸ್ ಆಫ್ ಇಂಡಿಯಾ ಅಂತ ಇಲ್ಲಿ ಕೇಳಿದ್ದಾರೆ. ವಿಜಯನಗರ ಸಾಮ್ರಾಜ್ಯ, ಮೊಘಲರ ಸಾಮ್ರಾಜ್ಯ, ಗಂಗರು ಮತ್ತು ಶಾತವಾಹನರು ಅಂತ ಕೊಟ್ಟಿದ್ದಾರೆ. ನೋಡಿ ವೀಕ್ಷಕರೇ, ಅತಿ ಇಂಪಾರ್ಟೆಂಟ್ ಆಗಿ ಈ ಒಂದು ಏನು ಚಿನ್ನ ಇದೆ ಅಥವಾ ಆಭರಣಗಳಿದ್ದಾವೆ, ಇವೆಲ್ಲವೂ ಕೂಡ 400ರಿಂದ 500 ವರ್ಷ ಕಾಲದ ಹಿಂದಿನವುಗಳು ಅಂತ ಇಲ್ಲಿ ಇತ್ತೀಚೆಗೆ ನ್ಯೂಸಲ್ಲಿ ಬಂದಿತ್ತು. ಅದರ ಪ್ರಕಾರ ಈಗ ಈ ಒಂದು ಆಭರಣಗಳು ವಿಜಯನಗರ ಸಾಮ್ರಾಜ್ಯದ ಒಂದು ಕಾಲದಲ್ಲಿ ಇದ್ವು ಅಂತ ಇಲ್ಲಿ ಉಲ್ಲೇಖಗಳು ಇಲ್ಲಿ ತಿಳಿಸ್ತಾ ಇದ್ದಾವೆ, ಅಥವಾ ಇಲ್ಲಿ ಮಾಹಿತಿಗಳು ತಿಳಿಸ್ತಾ ಇದ್ದಾವೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ ಎ ವಿಜಯನಗರ ಸಾಮ್ರಾಜ್ಯ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಆಪ್ಷನ್ ಎ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಭಾರತದ ಅತಿ ದೊಡ್ಡ ಭೂಗರ್ಭ ಜಲವಿದ್ಯುತ್ ಸ್ಥಾವರ ಯಾವುದು ಅಂತ ಕೇಳಿದರೆ, ವಿಚ್ ಈಸ್ ದ ಇಂಡಿಯಾಸ್ ಬಿಗ್ಗೆಸ್ಟ್ ಅರ್ತ್ ಫಿಲ್ಲರ್ ಏನು ಪವರ್ ಜನರೇಷನ್ ಡ್ಯಾಮ್ ಅಂತ ಕೇಳಿದರೆ, ಅರ್ತ್ ಫಿಲ್ಲರ್ ಅಂತ ಅಂದರೆ ಭೂಮಿಯಿಂದ ಹುಟ್ಟಿರ್ತಕ್ಕಂತಹ ಒಂದು ಜಲವಿದ್ಯುತ್ ಸ್ಥಾವರ. ಭಾರತದ ಅತಿ ದೊಡ್ಡ ಭೂಗರ್ಭ ಜಲವಿದ್ಯುತ್ ಸ್ಥಾವರ ಯಾವುದು ಅಂತ ಕೇಳಿದರೆ, ಇಲ್ಲಿ ನೋಡಿ ನಾಥ್ಪಾ ಜಾಕಾರಿ, ಶಿವನ ಸಮುದ್ರ, ಸಟ್ಲೇನ್ ಗಂಗಾ, ಮೇಕೆದಾಟು ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ 150 ಬಿಲಿಯನ್ ಯೂನಿಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಿದೆ. ಅಂದರೆ ಈ ಒಂದು ಭೂಗರ್ಭ ಜಲವಿದ್ಯುತ್ ಸ್ಥಾವರ ಏನಿದೆ, ಅತಿ ದೊಡ್ಡ ಒಂದು ಭೂಗರ್ಭ ಜಲವಿದ್ಯುತ್ ಸ್ಥಾವರ, ಈ ಒಂದು ಜಲವಿದ್ಯುತ್ ಸ್ಥಾವರ ಇತ್ತೀಚೆಗೆ 150 ಬಿಲಿಯನ್ ಯೂನಿಟ್ ವಿದ್ಯುತ್ ಉತ್ಪಾದನೆಯನ್ನು ಮಾಡಿದೆ. ಅದಕ್ಕಾಗಿ ನ್ಯೂಸಲ್ಲಿ ಇದೆ. ಹಾಗಾದರೆ ಯಾವುದದು ಭಾರತದ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಭೂಗರ್ಭ ಜಲವಿದ್ಯುತ್ ಸ್ಥಾವರ ಯಾವುದು ಅಂತ ಕೇಳಿದರೆ, ಅದು ನಾಥ್ಪಾ ಜಾಖಾರಿ ಎಂಬತಕ್ಕಂಥದ್ದು. ಆಪ್ಷನ್ ಎ ನೋಡಿ, ನಾಥ್ಪಾ ಜಾಖಾರಿ ಎಂಬತಕ್ಕಂಥ ಒಂದು ಜಲವಿದ್ಯುತ್ ಸ್ಥಾವರ. ತುಂಬ ಆರ್ಟಿಕಲ್ಗಳು, ಇಂಪಾರ್ಟೆಂಟ್ ಆರ್ಟಿಕಲ್ಗಳಿದ್ದಾವೆ, ಎಲ್ಲವನ್ನು ಕೂಡ ನೋಡ್ಕೊಳ್ತಾ ಹೋಗೋಣ, ಯಾವುದು ಕೂಡ ಮಿಸ್ ಆಗೋಲ್ಲ. ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಏಕರೂಪ ನಾಗರಿಕ ಸಂಹಿತೆ, ಇದನ್ನು ನಾವು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರಿತೇವೆ. ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ಮಾಡಿದಂತಹ ಮೊದಲ ರಾಜ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಯಾಕಪ್ಪ ಪ್ರಶ್ನೆ ಬಂತು ಅಂತ ನಾನು ಮುಂದೆ ಹೇಳ್ಕೊಡ್ತಾ ಹೋಗ್ತೇನೆ. ಇಲ್ಲಿ ನೋಡಿ, ಇಂಗ್ಲೀಷ್ನಲ್ಲಿ ನೋಡ್ಕೊಳ್ಳಿ, ವಿಚ್ ಈಸ್ ದ ಫಸ್ಟ್ ಸ್ಟೇಟ್ ಟು ಅಡಾಪ್ಟ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕೊಟ್ಟಿದ್ದಾರೆ. ಉತ್ತರಾಖಂಡ, ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ ಅಂತ 4 ಆಪ್ಷನ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ವೀಕ್ಷಕರೇ, ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ಮಾಡಿದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದರೆ ಅದು ಉತ್ತರಾಖಂಡ. ಅದೇ ರೀತಿ ಮೊದಲನೇದಾಗಿ ಮೊದಲಿಂದ ಏಕರೂಪ ನಾಗರಿಕ ಸಂಹಿತೆ ಇರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದರೆ ಅದು ಗೋವಾ ರಾಜ್ಯದಲ್ಲಿ ಕಂಡುಬರುತ್ತೆ. ಏಕರೂಪ ನಾಗರಿಕ ಸಂಹಿತೆ ಯಾವ ಒಂದು ಆರ್ಟಿಕಲ್ ಅಂಡರ್ ಬರುತ್ತೆ, ಯಾವ ಒಂದು ವಿಧಿಯ ಒಂದು ಅಂಡರ್ ಬರುತ್ತೆ ಅಂತ ಕೇಳಿದರೆ ವಿಧಿ 44ನೇ ವಿಧಿಯ ಪ್ರಕಾರ ಈ ಒಂದು ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ಮಾಡ್ತೇವೆ. ಹಾಗಾದರೆ ಈ ಒಂದು ಏಕರೂಪ ನಾಗರಿಕ ಸಂಹಿತೆ ಏನಿದೆ ಅದು ಸಂವಿಧಾನದ ಯಾವ ಭಾಗದಲ್ಲಿ ಕಂಡುಬರುತ್ತೆ ಅಂತ ಪ್ರಶ್ನೆ ಕೇಳಬಹುದು. ನೋಡಿ, ಆರ್ಟಿಕಲ್ ಅಥವಾ ವಿಧಿ ಎಲ್ಲರಿಗೂ ಕೂಡ ಗೊತ್ತಿದೆ, ಯಾವ ಭಾಗ ಅಂತ ಕೇಳಿದರೆ ನಿಮಗೆ ಆನ್ಸರ್ ಮಾಡೋದಕ್ಕೆ ಗೊತ್ತಿರೋದಿಲ್ಲ. 44ನೇ ವಿಧಿ ಯಾವ ಭಾಗದಲ್ಲಿ ಬರುತ್ತೆ ಅಂತ ಅಂದರೆ ಭಾಗ 4 ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಬರ್ತದೆ. ಹಾಗಾಗಿ ಆಪ್ಷನ್ ಇಲ್ಲಿ ಪಾರ್ಟ್ 4 ಎಂಬತಕ್ಕಂಥದ್ದು ಅಥವಾ ಭಾಗ 4 ಸಂವಿಧಾನದ ಭಾಗ 4 ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಮುಂದಿನ ಪ್ರಶ್ನೆ ಅದೇ ಇದೆ, ಈಗ ನೋಡ್ಕೊಳ್ತಾ ಹೋಗೋಣ. ಏನಪ್ಪ ಮುಂದಿನ ಪ್ರಶ್ನೆ ಅಂತ ಅಂದರೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದ ಯಾವ ಭಾಗದಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ನೋಡಿ ವೀಕ್ಷಕರೇ, ಭಾಗ 4, ಭಾಗ 12, ಭಾಗ 22, ಭಾಗ 3 ಅಂತ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. DPSP ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ. ಈ ಒಂದು DPSP ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೆಸೆಂಟ್ ಇನ್ ವಿಚ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಇಲ್ಲಿ ಕೇಳಿದರೆ, ಇಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದ 4ನೇ ಭಾಗದಲ್ಲಿ ಕಂಡು ಬರತಕ್ಕಂಥದ್ದು. ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ. ನೋಡಿ ವೀಕ್ಷಕರೇ, ತುಂಬ ಇಂಪಾರ್ಟೆಂಟ್ ಆಗಿ ಕರೆಂಟ್ ಅಫೇರ್ಸ್ಗಳು ನಿಮಗೆ ತೆಗೆದುಕೊಂಡು ಬರ್ತಾ ಇದ್ದಾವೆ, ಅದಕ್ಕಾಗಿ ನೋಡ್ಕೊಳ್ತಾ ಹೋಗಬೇಕು. ಈಗ ಡೈರೆಕ್ಟಾಗಿ ನಾವು ಏನು ಮೇಯ್ನಾಗಿ ಆರ್ಟಿಕಲ್ಸ್ಗಳಿದ್ದಾವೆ ಅಥವಾ ನಮ್ಮ ಒಂದು ಸಣ್ಣ ಸಣ್ಣ ಒಂದು ಮಾಹಿತಿಗಳಿದ್ದಾವೆ, ಅದನ್ನು ನೋಡ್ಕೊಳ್ತಾ ಹೋಗೋಣ. ನಾನು ಈಗಾಗಲೇ ಹೇಳಿದೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಹಿಂದಿನ ಶಕ್ತಿ ಅಂತ.
ನೋಡಿ, ಇದು ಯಾಕಪ್ಪ ನ್ಯೂಸ್ ಆಯಿತು ಅಂತಂದರೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ನ್ಯಾಯ ರಕ್ಷಿತಗಳು ಅಲ್ಲ, ಅಥವಾ ನಾನ್ ಜಸ್ಟಿಸಿಯೇಬಲ್ ಅಂತ ಕರಿತೇವೆ ಇಂಗ್ಲೀಷ್ನಲ್ಲಿ. ಆದ್ದರಿಂದ ನ್ಯಾಯಾಲಯದ ಮೂಲಕ ಅವುಗಳನ್ನು ಅನುಷ್ಠಾನಗೊಳಿಸಲು ಸಾಧ್ಯ ಆಗೋದಿಲ್ಲ. ಆದಾಗ್ಯೂ ಕೂಡ ಸಂವಿಧಾನದ 37ನೇ ವಿಧಿಯ ಈ ಒಂದು ತತ್ವಗಳು ರಾಷ್ಟ್ರದ ಆಡಳಿತದಲ್ಲಿ ಮೂಲಭೂತ ನಿಯಮಗಳು ಮತ್ತು ಕಾನೂನುಗಳನ್ನು ಮಾಡುವಾಗ ಈ ತತ್ವಗಳನ್ನು ಅನುಸರಿಸುವುದು ರಾಜ್ಯದ ಕರ್ತವ್ಯ ಆಗಿದೆ ಅಂತ ಇಲ್ಲಿ ಸ್ಪಷ್ಟಪಡಿಸಿದೆ. ಹೀಗೆ ಸಂವಿಧಾನವು ರಾಜ್ಯದ ಒಂದು ನಿರ್ದೇಶಕ ತತ್ವಗಳನ್ನು ಪಾಲಿಸುವಂತೆ ರಾಜ್ಯದ ಮೇಲೆ ನೈತಿಕ ಬಾಧ್ಯತೆಯನ್ನು ವಿಧಿಸುತ್ತದೆ. ಆದರೆ ಸಾರ್ವಜನಿಕ ಅಭಿಪ್ರಾಯವು ರಾಜ್ಯ ನಿರ್ದೇಶಕ ತತ್ವಗಳ ಹಿಂದಿನ ನಿಜವಾದ ಶಕ್ತಿ ಆಗಿದೆ. ಜನತೆಗೆ ಹೊಣೆಯಾಗಿರತಕ್ಕಂತಹ ಯಾವುದೇ ಮಂತ್ರಿಮಂಡಲ ಸಂವಿಧಾನದ 4ನೇ ಭಾಗವನ್ನು ನಿರ್ಲಕ್ಷಿಸುವಂತಿಲ್ಲ ಎಂದು ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಹಾಗೆಯೇ ಡಾಕ್ಟರ್ ಅಂಬೇಡ್ಕರ್ ಅವರು ಜನರ ಒಂದು ಮತದ ಆಧಾರದ ಮೇಲೆ ನಿಂತಿರ್ತಕ್ಕಂಥ ಸರ್ಕಾರವು ನೀತಿಗಳನ್ನು ರೂಪಿಸುವ ಸಂದರ್ಭದಲ್ಲಿ ರಾಜ್ಯದ ನೀತಿ ನಿರ್ದೇಶಕ ತತ್ವಗಳನ್ನು ಅಲಕ್ಷಿಸಬಾರದು ಅಂತ ಇಲ್ಲಿ ಹೇಳಿದ್ದಾರೆ. ಇವು ಈ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ. ಅದೇ ರೀತಿ ಮುಂದಿನ ಒಂದು ಆರ್ಟಿಕಲ್ ನೋಡಿ, ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ಸಿಗಬೇಕು ಅಂತ ಇಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಸುಪ್ರೀಂ ಕೋರ್ಟ್ ಸಲಹೆ ಕೊಡಬೇಕು ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ರಹದಾರಿಯಿಂದ ಸರ್ವೋಚ್ಚ ನ್ಯಾಯಾಲಯ. ಏನಪ್ಪ ಇದು ನ್ಯೂಸ್ ಅಂತ ಅಂದರೆ, ಧಾರ್ಮಿಕ ಸ್ವಾತಂತ್ರ್ಯ ನೀಡುವ ಒಂದು ಸಂವಿಧಾನದ ಕಲಂ 25ನೇ ವಿಧಿಯ ಅಡಿಯಲ್ಲಿ ಆನುವಂಶಿಕತೆ ಸಂಬಂಧಿಸಿದ ಉತ್ತರಾಧಿಕಾರ ಹಕ್ಕನ್ನು ವೈಯಕ್ತಿಕ ಕಾನೂನು ರಕ್ಷಿಸುವುದಿಲ್ಲ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಏಕರೂಪ ನಾಗರಿಕ ಸಂಹಿತೆಯನ್ನು ಇಲ್ಲಿ ಜಾರಿಗೆ ಮಾಡಬೇಕು. ವುಮೆನ್ಸ್ ಅಥವಾ ಮಹಿಳೆಯರಿಗೂ ಕೂಡ ಈ ಒಂದು ಸ್ಥಾನಮಾನ ಕೊಡಬೇಕು ಅಂತ ಇಲ್ಲಿ ಆರ್ಟಿಕಲ್ನ ಒಂದು ಮಾಹಿತಿ. ಓಕೆನಾ. ನೆಕ್ಸ್ಟು ಮುಂದಿನ ಒಂದು ಆರ್ಟಿಕಲ್ನ ನೋಡೋದಾದರೆ, ನಾನು ಈಗಾಗಲೇ ಹೇಳಿದೆ ಲಕ್ಕುಂಡಿಯಲ್ಲಿ ಆಭರಣಗಳು ವಿಜಯನಗರ ಒಂದು ಸಾಮ್ರಾಜ್ಯದ ಒಂದು ಕಾಲದ್ದು ಅಂತ ಇಲ್ಲಿ ಮಾಹಿತಿಗಳನ್ನು ಕೊಡ್ತಾ ಇದೆ. ಪುರಾತತ್ವ ತಜ್ಞರಿಂದ ನಿಧಿಯ ಒಂದು ಕಾಲಘಟ್ಟ ಅಂದಾಜನ್ನು ಮಾಡಲಾಗಿದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಏನು ಆಭರಣಗಳನ್ನ ನೀವು ನೋಡ್ಬೋದು. ಟೋಟಲ್ ಆಗಿ 470 ಗ್ರಾಮ್ ಚಿನ್ನದ ಒಂದು ಆಭರಣಗಳು ಇಲ್ಲಿ ಸಿಕ್ಕಿದ್ದಾವೆ. ಇಲ್ಲಿ 8 ಕೋಟಿ ರೂಪಾಯಿಯ ಒಂದು ಹಣ ಇಲ್ಲಿ ಸಿಗುತ್ತೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನೋಡಿ ವೀಕ್ಷಕರೇ, 500ರಿಂದ 600 ವರ್ಷಗಳ ಒಂದು ಹಿಂದಿನ ಕಾಲದ ಒಂದು ಆಭರಣಗಳು ಸಿಕ್ಕಿರೋ ಕಾರಣದಿಂದಾಗಿ ಇದು ನ್ಯೂಸಲ್ಲಿದೆ. ಐತಿಹಾಸಿಕ ಮೌಲ್ಯವನ್ನು ನಾವು ಇಲ್ಲಿ ನೋಡೋಣ. ಪತ್ತೆಯಾದ ಸುಮಾರು 470 ಗ್ರಾಮ್ ತೂಕದ ಚಿನ್ನದ ಈಗಿನ ಮಾರುಕಟ್ಟೆ ಮೌಲ್ಯ ಸುಮಾರು 80 ಲಕ್ಷ ರೂಪಾಯಿಗಳು ಆಗಬಹುದು. ಆದರೆ ಇವುಗಳ ಒಂದು ಐತಿಹಾಸಿಕ ಹಿನ್ನೆಲೆ ಮತ್ತು ಪುರಾತನ ಮಹತ್ವವನ್ನು ಪರಿಗಣಿಸಿದರೆ ಇವುಗಳ ಮೌಲ್ಯ ಬೆಲೆಗಿಂತ 10 ಪಟ್ಟು ಹೆಚ್ಚು ಇರಬಹುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಡಾಕ್ಟರ್ ಕೃಷ್ಣಮೂರ್ತಿ ಅವರು ತಿಳಿಸಿದರು. ಪರಿಶೀಲನಾ ತಂಡದಲ್ಲಿ ಡಾಕ್ಟರ್ ರಾಘವೇಂದ್ರರಾವ್ ಕುಲಕರ್ಣಿ ಯಾರ್ಯಾರಿದ್ದರು ಅಂತ ಇಲ್ಲಿ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದಾದ ಬಳಿಕ ಇಲ್ಲಿ ಸ್ವಲ್ಪ ಲಕ್ಕುಂಡಿಯಲ್ಲಿ ಪತ್ತೆಯಾದ ಒಂದು ಆಭರಣಗಳ ಆಕಾರ, ಕೆತ್ತನೆ ಮತ್ತು ವಿನ್ಯಾಸಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಇವು ಯಾವುದಾದರೂ ಹೆಣ್ಣು ದೇವತೆಯ ಒಂದು ಮೂರ್ತಿ ಅಲಂಕಾರಕ್ಕೆ ಬಳಸ್ತಾ ಇರತಕ್ಕಂಥ ಒಂದು ಆಭರಣಗಳು ಇರಬಹುದು ಅಂತ ಇಲ್ಲಿ ಅಂದಾಜು ಮಾಡಿದ್ದಾರೆ. ಆಭರಣಗಳಲ್ಲಿ ಸಿಂಹ ಮತ್ತು ಕೀರ್ತಿಮುಖದ ಆಕೃತಿಗಳು ಸ್ಪಷ್ಟವಾಗಿವೆ. ನೋಡಿ ವಿದ್ಯಾರ್ಥಿಗಳೇ ಅಥವಾ ಸ್ಪರ್ಧಾ ಮಿತ್ರರೇ, ಇಂಥ ಒಂದು ಏನು ಮಾಹಿತಿಗಳು ನಿಮಗೆ ಹೇಳಿಕೆಗಳಲ್ಲಿ ಬರಬಹುದು. ಆಭರಣಗಳಲ್ಲಿ ಸಿಂಹ ಮತ್ತು ಕೀರ್ತಿಮುಖದ ಆಕೃತಿಗಳು ಸೃಷ್ಟಿಯಾಗಿವೆ ಅಂತ. ನೆಕ್ಸ್ಟು ನಾಗರಹೆಡೆ ಮಾದರಿಯ ಆಭರಣಗಳು ಸಿಕ್ಕಿದವೆ. ಕಿವಿಯೋಲೆಗಳು ಹಾಗೂ ಅತ್ಯಂತ ಸೂಕ್ಷ್ಮವಾದ ಕೆತ್ತನೆಗಳು ಇಂದಿಗೂ ಕೂಡ ಸುಸ್ಥಿತಿಯಲ್ಲಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಲಂಕಾರಕ್ಕಾಗಿ ನೀಲಮಣಿ, ಮುತ್ತು, ಪಚ್ಚೆ, ಹವಳ ಹಾಗೂ ವಿವಿಧ ಬಣ್ಣಗಳ ಹರಳುಗಳನ್ನು ಈ ಒಂದು ಬಂಗಾರದ ಆಭರಣಗಳಲ್ಲಿ ಬಳಸಲಾಗಿದೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ, ನೆನ್ಪಿಟ್ಕೊಳ್ಳಿ ಪಕ್ಕ. ಇತ್ತೀಚೆಗೆ ಲಕ್ಕುಂಡಿಯಲ್ಲಿ ಒಂದು ಸಿಕ್ಕಿರ್ತಕ್ಕಂಥ ಒಂದು ಆಭರಣಗಳಿಗೆ ಸಂಬಂಧಪಟ್ಟಂತೆ ಕೆಳಗಡೆ ಒಂದು ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಬಿಟ್ಟು ಮಾಹಿತಿಗಳನ್ನು ಕೇಳ್ತಾರೆ. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ, 150 ಬಿಲಿಯನ್ ಯೂನಿಟ್ ವಿದ್ಯುತ್ ಉತ್ಪಾದನೆ ಅಂತ ಕೊಟ್ಟಿದ್ದಾರೆ. 2004 ಮೇ ತಿಂಗಳಲ್ಲಿ ಯೋಜನೆ ಕಾರ್ಯಾರಂಭ ಮಾಡಿರ್ತಕ್ಕಂಥ ಒಂದು ಬಳಿಕ ನಿರಂತರವಾಗಿ ಅತ್ಯುತ್ತಮ ಕಾರ್ಯಕ್ಷಮತೆ ತೋರಿಸ್ತಾ ಇದೆ. ಉತ್ತರ ಭಾರತದ ವಿದ್ಯುತ್ ಜಾಲದ ಪ್ರಮುಖ ಆಧಾರವಾಗಿ ರೂಪುಗೊಂಡಿರುವ ಈ ಯೋಜನೆ ಗರಿಷ್ಠ ಬೇಡಿಕೆಯ ಅವಧಿಗಳಲ್ಲಿಯೂ ಕೂಡ ಸ್ಥಿರವಾಗಿ ಹಸಿರು ವಿದ್ಯುತ್ ಪೂರೈಸುವಲ್ಲಿ ಮಹತ್ವದ ಪಾತ್ರ ವಹಿಸ್ತಾ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಏನಪ್ಪ ನ್ಯೂಸು ಅಂತ ಅಂದರೆ, ನಾಥ್ಪಾ ಜಾಕರಿ ಎಂಬತಕ್ಕಂಥ ಒಂದು ಜಲವಿದ್ಯುತ್ ಯೋಜನೆ ಇದೆ. ಇದು SJVN ಅಧ್ಯಕ್ಷ ಭೂಪೇಂದ್ರ ಗುಪ್ತಾ ಇವರು ಮಾಹಿತಿಯನ್ನು ತಿಳಿಸಿದ್ದಾರೆ. ಸತ್ಲೇಜ್ ಜಲವಿದ್ಯುತ್ ನಿಗಮ ಈ ಒಂದು ಸಂಸ್ಥೆಯ ಅಧೀನದಲ್ಲಿ ಇರತಕ್ಕಂತಹ ದೇಶದ ಅತಿ ದೊಡ್ಡ ಭೂಗರ್ಭ ಜಲವಿದ್ಯುತ್ ಸ್ಥಾವರ ನಾಥ್ಪಾ ಜಾಕರಿ ಜಲವಿದ್ಯುತ್ ಯೋಜನೆ. ಒಟ್ಟು ಈಗ 150 ಬಿಲಿಯನ್ ಯೂನಿಟ್ ವಿದ್ಯುತ್ ಉತ್ಪಾದನೆ ಮಾಡುವ ಮೂಲಕ ಐತಿಹಾಸಿಕ ಮೈಲುಗಲ್ಲು ಸಾಧನೆ ಮಾಡಿದೆ. ಅದಕ್ಕಾಗಿ ಈ ಒಂದು ನ್ಯೂಸ್ ಬಂದಿರತಕ್ಕಂಥದ್ದು. SJVN ಅಧ್ಯಕ್ಷ ಯಾರಾಗಿದ್ದಾರೆ ಅಥವಾ ವ್ಯವಸ್ಥಾಪಕ ನಿರ್ದೇಶಕರು ಯಾರಿದ್ದಾರೆ ಅಂತ ಕೇಳಿದರೆ ಭೂಪೇಂದ್ರ ಗುಪ್ತಾ ಅವರು ಈ ಒಂದು ಮಾಹಿತಿಗಳನ್ನು ತಿಳಿಸಿದರೆ. ಅವರೇ ಭೂಪೇಂದ್ರ ಗುಪ್ತಾ ಅವರು CEO ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಅಂತ ಕರೀತಾರೆ. ಇವರು ಕೂಡ ಹೌದು. ಓಕೆನಾ.
ನೆಕ್ಸ್ಟು ಮುಂದಿನ ಒಂದು ಆರ್ಟಿಕಲ್ ನೋಡಿ, ಅಸ್ಸಾಂ ಸ್ತ್ರೀಯರಿಗೆ 9,000 ಗ್ಯಾರಂಟಿ ಅಂತ ಕೊಟ್ಟಿದ್ದಾರೆ. ಇದು ಥಂಬ್ನೇಲ್ ಕ್ವಶನ್ ಇದು ನೋಡಿ, ಇದು ಅಲ್ಲ. ಎಲೆಕ್ಷನ್ ಮುನ್ನ 40 ಲಕ್ಷ ಸ್ತ್ರೀಯರಿಗೆ BJP ಬಂಪರ್ ಅಂತ ಕೊಟ್ಟಿದ್ದಾರೆ. ಬಿಹಾರ, ತಮಿಳುನಾಡು ರೀತಿಯಲ್ಲಿ ಯೋಜನೆಯನ್ನು ಮಾಡಿದ್ದಾರೆ. ಅಸ್ಸಾಂ ಮಹಿಳೆಯರಿಗೆ 9,000 ರೂಪಾಯಿ ಒಂದು ಗ್ಯಾರಂಟಿಗಳನ್ನು ಹೇಮಂತ್ ಬಿಸ್ವಾ ಶರ್ಮಾ ಅವರು ಇಲ್ಲಿ ಓರು ನೋಡೈ ಎಂಬತಕ್ಕಂಥ ಒಂದು ಯೋಜನೆ ಅಡಿಯಲ್ಲಿ ಕೊಡ್ತಿದೆ. ಅಸ್ಸಾಂ ಸರ್ಕಾರವು ಓರು ನೋಡೈ ಎಂಬತಕ್ಕಂಥ ಯೋಜನೆ ಅಡಿಯಲ್ಲಿ ಅರ್ಹ ಮಹಿಳೆಯರ ಖಾತೆಗೆ 9,000 ರೂಪಾಯಿಗಳನ್ನು ವರ್ಗಾವಣೆ ಮಾಡಿದೆ. ಅದಕ್ಕಾಗಿ ನ್ಯೂಸಲ್ಲಿದೆ, ನೆನ್ಪಿಟ್ಕೊಳ್ಳಿ. ಅಸ್ಸಾಂ ಸರ್ಕಾರ ಓರು ನೋಡೈ ಎಂಬತಕ್ಕಂಥ ಒಂದು ಯೋಜನೆಯನ್ನು ಹುಟ್ಟು ಹಾಕಿರ್ತಕ್ಕಂಥದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಇದು ಥಂಬ್ನೇಲ್ ಕ್ವಶನ್ ನೋಡ್ಕೊಳ್ಳೋಣ. ಇವಾಗ ಇತ್ತೀಚೆಗೆ ಯಾವ ದೇಶ ಭಾರತದ ಜೊತೆ ಬ್ರಹ್ಮೋಸ್ ಕ್ಷಿಪಣಿ ಖರೀದಿ ಮಾಡುವುದಾಗಿ ಒಪ್ಪಂದ ಮಾಡಿಕೊಂಡಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಇಂಡೋನೇಷ್ಯಾ ಇದನ್ನು ಒಪ್ಪಂದ ಮಾಡಿರ್ತಕ್ಕಂಥದ್ದು ಇಲ್ಲಿ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ ನೋಡಿ. 3,220 ಕೋಟಿ ರೂಪಾಯಿಗೆ ಬ್ರಹ್ಮೋಸ್ ಕ್ಷಿಪಣಿ ಖರೀದಿ ಮಾಡೋದಕ್ಕೆ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಬ್ರಹ್ಮೋಸ್ ಖರೀದಿಗೆ ಇಂಡೋನೇಷ್ಯಾ ಸಿದ್ಧ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಇದೆ, ಇಲ್ಲಿ ಸ್ವಲ್ಪ ಏನು ಬ್ರೌನ್ ಕಲರಲ್ಲಿ ಕೊಟ್ಟಿದ್ದೇನೆ, ಅಲ್ಲಿ ನೋಡ್ಕೊಳ್ಳೋಣ. ಬ್ರಹ್ಮೋಸ್ ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಮತ್ತು ರಷ್ಯಾದ NPO ಅಂತ ಕರೀತಾರೆ. ಮಷಿನೋ ಸ್ಟ್ರೋಯೇನಿಯಾ ಕಂಪನಿ ಎಂಬತಕ್ಕಂಥ 2 ಕಂಪನಿಗಳು ಜಂಟಿಯಾಗಿ ಬ್ರಹ್ಮೋಸ್ ಏರೋಸ್ಪೇಸ್ ಎಂಬತಕ್ಕಂಥ ಸಂಸ್ಥೆಯನ್ನು ಹುಟ್ಟುಹಾಕಿ ಭಾರತದಲ್ಲಿ ಕ್ಷಿಪಣಿಗಳನ್ನು ತಯಾರಿ ಮಾಡ್ತಾ ಇದೆ. ಈ ಒಂದು ಬ್ರಹ್ಮೋಸ್ ಕ್ಷಿಪಣಿಯಲ್ಲಿ ಭಾರತದ ಒಂದು 51% ಇರ್ತದೆ ಮತ್ತು ರಷ್ಯಾದ 49% ಇರ್ತದೆ. ಅದರ ಒಂದು ದೊಡ್ಡ ಘಟಕ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತದೆ. ಭಾರತದ ಬ್ರಹ್ಮಪುತ್ರ ಮತ್ತು ರಷ್ಯಾದ ಮೋಸ್ಕಾವಾ ನದಿಗಳ ಹೆಸರನ್ನು ಸೇರಿಸಿ ಬಲಿಷ್ಠ ಕ್ಷಿಪಣಿಗೆ ಬ್ರಹ್ಮೋಸ್ ಎಂಬತಕ್ಕಂಥ ಒಂದು ಹೆಸರನ್ನು ನೀಡಲಾಗಿದೆ. ಬ್ರಹ್ಮೋಸ್ ಕ್ಷಿಪಣಿಯನ್ನು ಯುದ್ಧ ವಿಮಾನ, ನೌಕಾಪಡೆಯ ಯುದ್ಧ ನೌಕೆ, ಜಲಾಂತರ್ಗಾಮಿ, ಸಂಚಾರಿ ಮಿಸೈಲ್ ಲಾಂಚರ್ಗಳಂಥ ಒಂದು ಶತ್ರು ನೆಲೆಯತ್ತ ಹಾಗೂ ಶತ್ರು ದೇಶದ ಕ್ಷಿಪಣಿಗಳತ್ತ ಗುರಿಯಿಟ್ಟು ಉಡಾವಣೆ ಮಾಡಬಹುದು. ಇದರ ಒಂದು ಉಪಗ್ರಹ ನಕ್ಷೆ ಆಧರಿಸಿ ಗುರಿ ನಿಗದಿ ಮಾಡಿ ಉಡಾವಣೆ ಮಾಡಿದರೆ ಸಾಕು. ಬ್ರಹ್ಮೋಸ್ ಕ್ಷಿಪಣಿ ಬಹಳ ನಿಖರವಾಗಿ ಗುರಿ ತಲುಪಿ ಶತ್ರುಗಳ ನೆಲೆ ಅಥವಾ ದಾಳಿಕೋರ ಕ್ಷಿಪಣಿಗಳನ್ನು ನಾಶಪಡಿಸುತ್ತದೆ. ಈ ಒಂದು ಬ್ರಹ್ಮೋಸ್ ಸಾಮರ್ಥ್ಯ ಕನಿಷ್ಠ 290, ಗರಿಷ್ಠ 800 ಕಿಲೋಮೀಟರ್ಗಳಷ್ಟು ಇದೆ. ರೇಡಾರ್ ನಿಗಾ ತಪ್ಪಿಸಲು ಸಮುದ್ರದ ಮಟ್ಟದಿಂದ 3 ರಿಂದ 10 ಮೀಟರ್ಗಳಷ್ಟು ಕಡಿಮೆ ಎತ್ತರದಲ್ಲಿ ಸಾಗಬಲ್ಲದು. ವೇಗ ಮ್ಯಾಕ್ 3ರಷ್ಟಿದ್ದು ಶಬ್ದಕ್ಕಿಂತ 3 ಪಟ್ಟು ವೇಗವಾಗಿ ಇದು ಚಲಿಸುತ್ತೆ ಅಂತ ಈ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು ಬ್ರಹ್ಮೋಸ್ ಕ್ಷಿಪಣಿಗೆ ಸಂಬಂಧಪಟ್ಟಂಥ ಮಾಹಿತಿ. ಓಕೆನಾ. ಇವತ್ತಿನ ಒಂದು ತರಗತಿ ನಿಮಗೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದೇನೆ. ಅದಕ್ಕೂ ಮುಂಚೆ ಈಗ ಡೈರೆಕ್ಟಾಗಿ ನಾನು ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ಕೊಳ್ಳಿ. ಸಂಪೂರ್ಣ ಪ್ರಚಲಿತ ಘಟನೆಗಳ ಒಂದು PDF ಬೇಕು ಅಂತ ಅಂದರೆ ಮಂತ್ಲಿ PDFಗಳನ್ನು ಇಲ್ಲಿ ಕೊಡ್ತೇನೆ. udyogjeevan1@gmail.com ಅಂತಕ್ಕಂಥ ಒಂದು ಇಮೇಲ್ ಐಡಿಗೆ ನೀವು ಸ್ಕ್ಯಾನ್ ಮಾಡಿ ಅಥವಾ ಅಮೌಂಟನ್ನು ಕಳಿಸಿ, ಸ್ಕ್ರೀನ್ಶಾಟನ್ನು ಕಳಿಸಿದರೆ 1 ತಿಂಗಳ PDFಗಳಿಗಾಗಿ 10 ರೂಪಾಯಿ, 6 ತಿಂಗಳಿಗಾಗಿ 50 ರೂಪಾಯಿ, 12 ತಿಂಗಳಿಗಾಗಿ 100 ರೂಪಾಯಿಗಳನ್ನು ಅಮೌಂಟನ್ನು ಸೆಂಡ್ ಮಾಡಿ ನೀವು PDFಗಳನ್ನು ಪಡ್ಕೊಳ್ಬೋದು. ಇದೇ ರೀತಿ ನಮ್ಮ ಒಂದು ಸತತ ಪ್ರಯತ್ನ ನಿಮಗೇನಾದರೂ ಉಪಯುಕ್ತ ಆಗ್ತಾಯಿದ್ರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ತರಗತಿಗಳನ್ನು ತಪ್ಪದೆ ನೋಡ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ನಮಸ್ಕಾರ.